ಒಂದು ಸಮಿತಿಯನ್ನ ಮಾಡುತ್ತೆ. ಆ ಸಮಿತಿ ವರದಿಯನ್ನ ಕೊಟ್ಟಿದೆ. ಶೇಕಡವಾರು 33% ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಚಾಲಕರಲ್ಲಿ. ಈ ಒಂದು ವಿಚಾರವಾಗಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸ್ತಾರೆ ಸರ್ಕಾರದಿಂದ ಆರೋಗ್ಯ ಸಚಿವರು. ನಾವು ಕೂಡ ಮಾಧ್ಯಮದಲ್ಲಿ ಡಿಬೇಟ್ ಕೊಡ್ತೀವಿ. ಏಕಾಏಕಿ ಒಂದೇ ಸಲ ನೀವು ಹಾರ್ಟ್ಗೆ ಸಂಬಂಧಪಟ್ಟ ಒಂದು ಏನು ಮಾಡಿಸ್ತೀರಾ, ಈಗ CPR ನ ಏನು ಮಾಡ್ತೀರೋ, ಇದಲ್ಲದೆ ಬೇರೆ ಚೆಕಿಂಗ್ ಮಾಡಿಸ್ಬೇಕು ಅಂತಂದ್ರೆ ನೀವು ಒಮ್ಮೆಲೆ ಜಯದೇವ ಹಾಸ್ಪಿಟಲ್ಗೆ ಹೋಗಿ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದ MLAಗಳ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅಲ್ಲಿರ್ತಕ್ಕಂಥ ಚಾಲಕರುಗಳಿಗೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತದನ್ನ ತಪಾಸಣೆಯನ್ನ ಕೈಗೊಳ್ಳಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು, ಸತತವಾಗಿ 3 ತಿಂಗಳಿಗಿಂತಲೂ ಜಾಸ್ತಿ ಆಯಿತು. ಇದುವರೆಗೂ ಕೂಡ ಸರ್ಕಾರ ಜಾಣ ನಿದ್ರೆಯಲ್ಲಿ ಮಲ್ಕೊಂಡಿದೆ. ಇವತ್ತು ಕೂಡ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದೀರಾ, ಪೇಪರ್ಗಳನ್ನ ಓದ್ತಾ ಇದ್ದೀರಾ. ಆದರೂ ಕೂಡ ಅತಿ ಹೆಚ್ಚು ಹೃದಯಾಘಾತಗಳಾಗ್ತಾ ಇರ್ತಕ್ಕಂಥದ್ದು ನಮ್ಮ ಡ್ರೈವರ್ಗಳಲ್ಲಿ. ಉದಾಹರಣೆಗೆ ರಸ್ತೆಗಳು ಸರಿ ಇಲ್ಲದೆ ಇರೋದಾಗಿರ್ಬೋದು, ಆ ಆಹಾರಕ್ಕೆ ಸಂಬಂಧಪಟ್ಟಿದ್ದು ತಾವು ಇತ್ತೀಚೆಗೆ ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಆಹಾರದಲ್ಲಿ ಸುರಕ್ಷತೆಯನ್ನೇ ಕಾಪಾಡ್ತಾ ಇಲ್ಲ. ಇವತ್ತು ಮೊದಲೆಲ್ಲ ಒಬ್ಬರಿಗೆ ಅನ್ನ ಹಾಕಿದ್ರೆ ಅದು ಒಂದು ನಮಗೆ ಮುಂದಿನ ಜನ್ಮಕ್ಕೆ ಏನೋ ಸಿಕ್ಕುತ್ತೆ ಅನ್ನೋ ಒಂದು ಶ್ರೇಯೋಭಿವೃದ್ಧಿ ಇಟ್ಕೊಂಡು ಕೆಲಸ ಮಾಡ್ತಿದ್ದವ್ರು ಇವತ್ತು ಕೇವಲ ಹಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಮಾಡ್ತಾ ಇದ್ದಾನೆ, ಅವ್ನು ಇವತ್ತು 10,000 ಕಲೆಕ್ಷನ್ ಮಾಡ್ತಾ ಇದ್ದಾನೆ ಅನ್ನೋದು ನಾಳೆಗೆ ಇದು ಕಾಂಪಿಟೇಷನ್ ಯುಗ ಆಗೋಗಿದೆ. ಟೇಸ್ಟಿಂಗು ತಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು. ಒಮ್ಮೆ ಎಲ್ಲಾದ್ರೂ ಹೋಗಿ ತಾವು ಊಟ ಮಾಡ್ಕೊಂಡು ಬಂದ್ರೆ ಅಲ್ಲಿ ನಿಮಗೆ ಮತ್ತೆ ಆ ಜಾಗಕ್ಕೆ ಕರೆಯುತ್ತೆ ಅಂದ್ರೆ ಎಷ್ಟು ಬಳಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ತಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಚಾಲಕ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದು, ತಾವು ಆದಷ್ಟು ಮನೆಯಲ್ಲಿ ವೃತ್ತಿಯಲ್ಲೇ ಇರ್ತೀರಾ, ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಮನೆ ಊಟಕ್ಕೆ ಎಷ್ಟು ಅಡಿಟ್ ಆಗ್ತೀರಾ ನಿಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಕೇಳ್ಕೊಳ್ತೀವಿ. ನೋಡಿ, ನಾವು 3 ತಿಂಗಳ ಹಿಂದೆನೂ ಕೂಡ ಆರೋಗ್ಯ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ವಿ, ಆದರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಅತಿ ಹೆಚ್ಚಿನ ಚಾಲಕರುಗಳ ಕರ್ಕೊಂಡು ಹೋಗೇನೆ ಸಚಿವರಿಗೆ ಇನ್ನೊಮ್ಮೆ ಮನವಿ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಹೃದಯಾಘಾತಗಳನ್ನ ನಾವು ಆಗ್ತಾ ಇರೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಂಗ್ಸ್ಟರ್ಗಳು, ವಯಸ್ಸಾದವ್ರು ಬಿಡಿ, ಇವತ್ತು 40 ದಾಟಿದೆ ಅಂದ್ರೆ ನೀವು ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಟ್ಕೋಬೇಕು. ಆ ವ್ಯವಸ್ಥೆಗೆ ಬಂದಿದ್ದೀವಿ. ಅದಲ್ಲದೆ ಮಕ್ಕಳುಗಳಲ್ಲೂ ಕೂಡ ಹೃದಯಾಘಾತನ ನಾವು ಕಾಣಿಸ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೆ ಜಗತ್ತು ಅಂದ್ರೆ ಎಲ್ಲದಕ್ಕೂ ಕಾರಣ ಸರ್ಕಾರ ಅಂತಾನೆ ಹೇಳಕ್ ಬರಲ್ಲ. ಇವು ಉದಾಹರಣೆಗೆ ನಮ್ಗೆ ಹೊರಗಡೆ ಊಟ ಮಾಡಿ ಅಂತ ಸರ್ಕಾರ ಹೇಳಿರೋದಿಲ್ಲ, ಆದ್ರೆ ಹೊರಗಡೆ ಊಟ ಅಡಿಗೆ ಮಾಡೋ ಏನು ವ್ಯಾಪಾರ ಮಾಡ್ತಾರೆ ಅವ್ರಿಗೂ ಕೂಡ ಸರ್ಕಾರ ಏನು ಅನುಮತಿ ಕೊಟ್ಟಿರೋದಿಲ್ಲ. ಈಗ ಮೊನ್ನೆ ನೀವು ನೋಡಿರ್ಬೋದು, ಹಾಸನದಲ್ಲಿ ಅರಕಲಗೂಡಲ್ಲಿ ಒಂದು ಪಟ್ಟಣದ ಪಂಚಾಯಿತಿಯವರು ಒಂದು ತನಿಖೆ ಮಾಡಿದ್ದಾರೆ. ಒಂದೇ ಬಕೆಟ್ ನೀರಿನಲ್ಲಿ 100 ಪ್ಲೇಟ್ನ ತೊಳಿತಾರೆ. ಎಷ್ಟು ಸುರಕ್ಷತೆಯನ್ನ ಕಾಪಾಡ್ತಾರೆ. ಇದನ್ನು ಕಾಪಾಡೋದನ್ನ ನೋಡ್ಕೊಳ್ಬೇಕಾಗಿದ್ದು ಯಾವ ಸರ್ಕಾರ ಜವಾಬ್ದಾರಿಗಳು. ಆದ್ರೆ ಸರ್ಕಾರಗಳು ಕೇವಲ ಅವರ ಕೆಲಸ ಕಾರ್ಯದಲ್ಲಿ ಮೌನವಾಗಿ ಮಲ್ಕೊಂಡಿರೋದ್ರಿಂದ ಇದೆಲ್ಲ ಸಮಸ್ಯೆಗಳಿದೆ. ದಯವಿಟ್ಟು ಎಲ್ಲರೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ಸ್ನೇಹಿತರುಗಳಿಗೂ ಈ ವಿಚಾರಗಳನ್ನ ತಿಳಿಸ್ಕೊಟ್ಟು ಅತಿ ಹೆಚ್ಚು ಆರೋಗ್ಯದ ಕಡೆಗೆ ಗಮನ ಕೊಟ್ಕೊಳ್ಳಿ. ಬನ್ನಿ, ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ.